ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಆಲ್ರೆಡಿ ಶುರು ಆಯಿತು. ಎಷ್ಟೋ ಜನಗಳು ಇಲ್ಲಿ ಎಷ್ಟೋ ಫಲಾನುಭವಿಗಳು ತಮ್ಮ ಖಾತೆಗಳಿಗೆ ರಿಸೀವ್ ಕೂಡ ಮಾಡ್ಕೊಂಡಿದ್ದೀರಾ. ಇನ್ನ ಕೆಲವಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ? ಸೊ ನಮ್ದು ಇಂಥದ್ದೊಂದು ಜಿಲ್ಲೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಇದ್ರ ಜೊತೆಗೆ ಸಚಿವ ಸಂಪುಟ ಸಭೆಯನ್ನು ಮುಗಿಸಿದಂತಹ ನಮ್ಮ ಮುಖ್ಯಮಂತ್ರಿಗಳು ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿಯ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು, ಹೊಸ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಡೆ ನೋಡ್ತಾ ಇದ್ದೀರಾ. ಇನ್ಮೇಲೆ ಬಯೋಮೆಟ್ರಿಕ್ ಕಂಪಲ್ಸರಿಯಾಗಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಡ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಅಲೆ ಜಮಾ ಆಗೋದಕ್ಕೆ ಶುರುವಾಗಿ 3 ಡೇಸ್ ಆಗೋಯ್ತು. ಸೊ 3 ಡೇಸ್ ಇಂದ ಇಲ್ಲಿ ಹಣ ಜಮಾ ಆಗ್ತಾ ಇದೆ. ಸೊ ಕಮೆಂಟ್ ಸೆಕ್ಷನ್ ಗಳನ್ನ ನೀವು ಚೆಕ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಎಷ್ಟೊಂದು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿರೋರು, ನಾವು ರಿಸೀವ್ ಮಾಡ್ಕೊಂಡ್ವಿ, ಸೊ ಜಸ್ಟ್ ಬಂತು, ನೆನ್ನೆ ರಿಸೀವ್ ಮಾಡ್ಕೊಂಡ್ವಿ, ಈ ರೀತಿಯಾಗಿ ಕಮೆಂಟ್ ಸೆಕ್ಷನ್ ಗಳಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರಿಸೀವ್ ಮಾಡ್ಕೊಳ್ಳದೆ ಇರೋರ್ಗೆ ಏನಾಗಿದೆ ಅಂತಂದ್ರೆ, ನಮ್ಮ ಖಾತೆಗಾಗಿದ್ರೆ ಬಂದಿಲ್ಲ, ಸೊ ಸುಳ್ಳೆ ಹೇಳ್ತಿರ್ಬೋದಲ್ವಾ ಇವರು, ಹಾಗೆ ಹೀಗೆ ಅಂತೀರಾ. ಯಾಕೆ ಸುಳ್ಳು ಹೇಳಿ ಅಲ್ವಾ? ವಿತ್ ಪ್ರೂಫ್ ಸಮೇತ ನಾನು ಸ್ಕ್ರೀನ್ ಶಾಟ್ ಅನ್ನ ಹಾಕ್ಬಿಟ್ಟು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇದ್ರ ಜೊತೆಗೆ ಫಲಾನುಭವಿಗಳು ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಗೌರ್ಮೆಂಟ್ ಹಣ ಬಿಡುಗಡೆ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಇಲ್ಲಿ ಫಲಾನುಭವಿಗಳು ನಾವು ರಿಸೀವ್ ಮಾಡ್ಕೊಂಡ್ವಿ ಅಂತ ಯಾವಾಗ ಕನ್ಫರ್ಮ್ ಆಗಿ ಕಮೆಂಟ್ ಅನ್ನ ಮಾಡ್ತಾರೆ ಅಲ್ವಾ, ಅವಾಗ್ಲೇನೆ ನಾನು ಕೂಡ ವಿಡಿಯೋ ಮಾಡ್ಬಿಟ್ಟು ಹಣ ಜಮಾ ಆಗಿರೋದು ಕನ್ಫರ್ಮ್ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸುವಂತದ್ದು. ಸೊ ಹಾಗಾಗಿ ಸುಳ್ಳು ಹೇಳ್ತೀರಾ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಿರ್ತೀರಲ್ವಾ, ಸೊ ಅಂತವ್ರು ಒಂದ್ಸಲ ಕಮೆಂಟ್ ಸೆಕ್ಷನ್ ಗಳನ್ನ ಚೆಕ್ ಮಾಡಿ ನೋಡಿ. ನಿಮ್ಮ ಪ್ರಕಾರ ನಾನು ಬಂದಿದೆ ಅಂತ ಸುಳ್ಳು ಹೇಳ್ತೀನಿ ಅಂತ ಅನ್ನೋದಾದ್ರೆ ಫಲಾನುಭವಿಗಳು ಬಂದಿದೆ ಅಂತ ಕಮೆಂಟ್ ಮಾಡ್ತಾರಲ್ವಾ, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ನೀವು ಹಂಗಂತ ಹೇಳ್ತೀರಾ ಅಂತ ಏನ್ ಬೇಜಾರಿಲ್ಲ, ಬಟ್ ಏನಂತ ಅಂದ್ರೆ ಸುಳ್ಳು ಅಂತ ಹೇಳ್ತಿರ್ತೀರಲ್ವಾ, ಕನ್ಫರ್ಮ್ ಆಗಿ ಬಂದಿರುವಂತಹ ನ್ಯೂಸ್ ಅನ್ನ ಮಾತ್ರ ನಾನು ತಿಳಿಸುವಂತದ್ದು, ಅದು ವಿತ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಹಾಗಾಗಿ ಸೊ ನಿಮ್ ಖಾತೆಗಳಿಗೂ ಬರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಆಲ್ರೆಡಿ ಇನ್ನೂ ಕೂಡ 3 ಡೇಸ್ ಅಷ್ಟೇ ಆಗಿರುವಂತದ್ದು ಹಣ ಜಮಾ ಆಗೋದಕ್ಕೆ ಶುರು ಆಗಿ. ಸೊ ದಿನೇ ಏನ್ ಮಾಡ್ತಾರೆ, ಎಲ್ಲ ಫಲಾನುಭವಿಗಳಿಗೂ ಇಲ್ಲಿ ಹಣ ಜಮಾ ಮಾಡ್ತಾರೆ. ಸೊ ಡೋಂಟ್ ವರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಸಚಿವ ಸಂಪುಟ ಸಭೆಯನ್ನ ಮುಗಿಸಿದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ನಿನ್ನೆ ಏನ್ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಮೇಲೆ ಕಡ್ಡಾಯ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಮನೆಯ ಮುಖ್ಯಸ್ಥೆ ಏನಿದ್ದಾರೆ, ಸೊ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥೆಗೆ ತಾನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು. ಸೊ ಆ ಒಂದು ಮುಖ್ಯಸ್ಥೆ ಫೋನ್ ನಂಬರ್ ಕಂಪಲ್ಸರಿ ಆಗಿ ಇರಬೇಕು, ಅದು ಅವರದ್ದೇ ಫೋನ್ ನಂಬರ್ ಆಗಿರಬೇಕು. ಇದ್ರ ಜೊತೆಗೆ ಬ್ಯಾಂಕ್ ಖಾತೆ ಕೂಡ ಅವರದ್ದೇ ಆಗಿರಬೇಕು. ಬ್ಯಾಂಕ್ ಖಾತೆಯನ್ನು ಅವರದ್ದನ್ನೇ ಕೊಟ್ಬಿಡ್ತಾರೆ. ಸೊ ಯಾಕೆಂತಂದ್ರೆ ಅಲ್ಲಿ ನೇಮ್ ಇರುತ್ತೆ, ಎಲ್ಲದೂ ಕೂಡ ಗೊತ್ತಾಗೋಗ್ಬಿಡುತ್ತೆ. ಬಟ್ ನಂಬರ್ ಇದೆಯಲ್ವಾ, ನಂಬರ್ ಏನಾದ್ರು ಅವ್ರ ಹಸ್ಬೆಂಡ್ ಆಗಿರ್ಬೋದು ಅಥವಾ ಮಗಂದಾಗಿರ್ಬೋದು, ಮಗಳದಾಗಿರ್ಬೋದು, ಸೊ ಈ ರೀತಿ ಏನಾದ್ರು ಬೇರೆಯವ್ರದ್ದು ಕೊಟ್ಟಿದ್ದಾರೆ ಅಂತ ಅಂದ್ರೆ ಸೊ ಈ ರೀತಿ ಮುಂದೆ ಮಾಡೋ ಹಾಗಿಲ್ಲ. ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ನಂಬರ್ ಲಿಂಕ್ ಆಗಿರುತ್ತೆ ಅಲ್ವಾ, ಸೊ ಆ ಒಂದು ನಂಬರ್ ನಿಮ್ಮದೇ ಆಗಿರ್ಬೇಕು, ಮಗಂದು, ಮಗಳದ್ದು ಅಥವಾ ಯಜಮಾನ್ರದ್ದು, ಸೊ ಯಾರ್ದು ಕೂಡ ಆಗಿರಬಾರ್ದು ಅಂತ ಇಲ್ಲಿ ಹೊಸದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಂಬರ್ ಅನ್ನ ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಯಾವ ಒಂದು ನಂಬರ್ ಲಿಂಕ್ ಆಗಿರುತ್ತೆ, ಸೊ ಆ ನಂಬರ್ ನಿಮ್ಮ ಹತ್ರ ಚಾಲ್ತಿಯಲ್ಲಿ ಇರಬೇಕು. ಸೊ ಹಾಗಾಗಿ ಏನಂತ ಅಂದ್ರೆ, ಇವಾಗ ಕೆಲವೊಂದು ಲೋನ್ ಗಳನ್ನ ತೆಗೆದುಕೊಂಡಿರ್ತೀರಾ, ಸೊ ಅಲ್ಲಿಗೆ ಕಟ್ ಆಗುತ್ತೆ. ಸೊ ಈ ರೀತಿಯಾಗಿ ಮೊದಲೇ ತಿಳಿಸ್ಕೊಟ್ಟಿದ್ರು ಅಲ್ವಾ. ಸೊ ಹಾಗಾಗಿ ಯಾವುದೇ ಒಂದು ನಿಮ್ಗೆ ಬರ್ತಿರುವಂತಹ ಹಣ ಮಹಿಳೆಯರ ಕೈಗೆ ಮಾತ್ರ ಸೇರ್ಬೇಕು, ಮಗಳಿಗೆ ಸಿಗೋದು ಅಥವಾ ಮಗಂಗೆ ಸಿಗೋದು, ಯಜಮಾನ್ರಿಗೆ ಸಿಗೋದು, ಸೊ ಈ ರೀತಿ ಆಗಬಾರ್ದು. ಅಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ಅಲ್ವಾ ಅಂತ ನೀವು ಹೇಳ್ಬೋದು, ಬಟ್ ಸರ್ಕಾರ ಕೊಡ್ತಿರುವಂತಹ ಮಾಹಿತಿ ಇದಾಗಿರುವಂತದ್ದು. ಕೆಲವೊಂದ್ಸಲ ಈ ರೀತಿ ನಂಬರ್ ಗಳನ್ನ ಕೊಟ್ಟಾಗ್ಲೂ ಕೂಡ ಪ್ರಾಬ್ಲಮ್ಸ್ ಗಳಾಗುತ್ತೆ. ಸೊ ಅದೆಲ್ಲ ಏನಕ್ಕೆ, ನಿಮ್ಗೆ ಮೆಸೇಜ್ ಬರುತ್ತೋ ಇಲ್ವೋ ಅನ್ನೋದು ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಹೇಳ್ತಿರುವಂತದ್ದು, ನಿಮ್ಮ ಖಾತೆಗೆ ನಿಮ್ಮ ಒಂದು ಪಾಸ್ಬುಕ್ಗೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಅಲ್ವಾ ನಂಬರ್, ಅದು ನಿಮ್ಮದೇ ಆಗಿರಬೇಕು ಅಂತ ಇಲ್ಲಿ ಹೊಸದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಇವಾಗ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಹೆಚ್ಚು ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ 31ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ, ಸೊ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎಲ್ಲ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.